ಸದ್ಯಕ್ಕೆ ಕನ್ನಡ ಚಿತ್ರರಂಗದ ಮಟ್ಟಿಗೆ ಹಿಟ್ ನಿರ್ದೇಶಕರಲ್ಲಿ ಒಬ್ಬರು ನಮ್ಮ ತರುಣ್ ಅವರು. ವೆಲ್ಕಮ್ ನಮ್ಮ ರೆಡ್ ಕಾರ್ಪೆಟ್ ವೇದಿಕೆಗೆ. ಹೇಗಿದ್ದೀರಾ? ಥ್ಯಾಂಕ್ ಯು, ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಅದು ಸೂಪರ್, ಚೆನ್ನಾಗಿ ಕಾಣ್ತಾ ಇದ್ದೀರಾ ಬ್ಲ್ಯಾಕಲ್ಲಿ. ಥ್ಯಾಂಕ್ ಯು ಸೋ ಮಚ್. ಈಗಷ್ಟೇ ಒಂದು ಅದ್ಭುತವಾಗಿರುವಂಥ ಸಕ್ಸಸ್ ಸಿಕ್ಕಿದೆ, ಇನ್ನೂ ಕೂಡ ಅದನ್ನೇ ಮೆಲ್ಕು ಹಾಕ್ತಿದ್ದಾರೆ ಜನ. ಈ ಸಂದರ್ಭದಲ್ಲಿ ಇಂಥ ಅವಾರ್ಡಲ್ಲೂ ನಾಮಿನೇಟ್ ಆಗಿದೆ ಕ್ಯಾಟಗರಿಗಳಲ್ಲಿ, ಏನು ಅನಿಸುತ್ತೆ? ಒಂದು ಸಿನಿಮಾ ಮಾಡಿದಾಗ ಎರಡು ಥರ, ಒಂದು ಪ್ರೇಕ್ಷಕರು ಅದಕ್ಕೇನು ರೆಸ್ಪಾನ್ಸ್ ಕೊಡ್ತಾರೆ ಅದನ್ನು ಕಾಯ್ತಾ ಇರ್ತೀವಿ, ಹಾಗೆ ಒಂದು ಬೆಂತಟ್ಟೋ ಥರ ಅವಾರ್ಡ್ಗಳು ನಮಗೆ ಬೆಂತಟ್ಟೋ ಥರ. ಸೊ ಅದು ಆ ಅಪ್ರಿಷಿಯೇಷನ್ ಕೂಡ ನಾವು ಒಂದು ಫಿಲಮ್ ಮೇಕರಾಗಿ ಕಾಯ್ತಾ ಇರ್ತೀವಿ. ಎರಡೂ ನಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಲೀಸ್ ಆದಾಗ ನಮ್ಗೆ ಫಸ್ಟ್ ರಿಯಾಕ್ಷನ್ ಸಿಗೋದು ಜನರದು, ಸೊ ಅವ್ರೇನು ರಿಸಲ್ಟ್ ಕೊಟ್ಟರು ಅಂತ ಅನ್ನೋದು. ಸೊ ಅದಾದಮೇಲೆ ಇವಾಗ ಈ ಥರ ಅವಾರ್ಡ್ಗಳು ಇನ್ನು ಹಾಗೆ ಮತ್ತೆ ರಿಲೀಸ್ ದಿವಸ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಒಂದು ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಹಾಗೇ ಒಂದು ನಮಗೆ ಈ ಟೈಮಲ್ಲೂ ಯಾರಿಗೆ ಬರುತ್ತೆ, ಏನು ನಾಮಿನೇಷನ್ಸ್ ಆಗಿದ್ದೀವಿ ಎಲ್ಲರೂ, ಯಾಕಂದರೆ ಎಲ್ಲರೂ ಅಷ್ಟು ಅದ್ಭುತವಾಗಿರುವಂಥ ಸಿನಿಮಾಗಳು ಮಾಡಿರ್ತಾರೆ ನಾಮಿನೇಟ್ ಆಗಿರೋರು ಎಲ್ಲರೂ. ಸೊ ಆ ಪಾಯಿಂಟ್ ಆಫ್ ವ್ಯೂ ಅದೊಂದು ಸೇಮ್ ಎಕ್ಸೈಟ್ಮೆಂಟ್ ಇವತ್ತಿಗೂ ಇರುತ್ತೆ. ಓಕೆ, ಕಾಟೇರ ಅಂತ ಬಂದ ತಕ್ಷಣ ಹ್ಯೂಜ್ ರೆಸ್ಪಾನ್ಸು, ಕತೆ ವೈಸ್ ಆಗಿರ್ಬೋದು, ಎಲ್ಲರ ಪರ್ಫಾರ್ಮೆನ್ಸ್ ವೈಸ್ ಆಗಿರ್ಬೋದು. ನಿರ್ದೇಶಕನಾಗಿ ನಿಮ್ಮ ಕೆಲಸ ಎದ್ದು ಕಾಣ್ತಾ ಇತ್ತು, ಪ್ರತಿಯೊಂದು ಡೀಟೇಲಿಂಗ್ ಮೇಲೆ ವರ್ಕ್ ಮಾಡಿರೋದಾಗಿರ್ಬೋದು. ಸೊ ಆ ಸಕ್ಸಸ್ ಇಟ್ಕೊಂಡು ಮುಂದೆ ಏನೆಲ್ಲ ಯೋಚನೆ ಮಾಡ್ತಿದ್ದಾರೆ ತರುಣ್ ಅವರು? ಈಗೆಲ್ಲ ಮತ್ತೆ ಬರೆಯೋ ಹಂತದಲ್ಲೇ ಇದ್ದೀವಿ ಈಗಲೂ. ಸೊ ಅದಕ್ಕೆ ಮೊದಲು ನಂದೊಂದು ಪ್ರೊಡಕ್ಷನ್ ಶುರು ಆಗಬೇಕು. ಶರಣ್ ಸರ್ಗೆ ಒಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀನಿ. ಸೊ ಅದಾದ್ಮೇಲೆ ಡೈರೆಕ್ಷನ್ ಮಾಡ್ತೀನಿ. ಸೊ ಎಲ್ಲ ರೈಟಿಂಗ್ ವರ್ಕಲ್ಲಿ ಇದ್ದೀನಿ. ಅಗೇನ್ ಒಂದು ರೆಸ್ಪಾನ್ಸಿಬಿಲಿಟಿ. ನಾನು ಫಸ್ಟ್ ಚೌಕ ಮಾಡಿದಾಗಲೂ ಅದೇ ಜವಾಬ್ದಾರಿ ಇತ್ತು, ರಾಬೋಟಿಗೆ ಬಂದಾಗಲೂ ಅಷ್ಟೇ, ಕಾಟೇರಾಗಿ ಬಂದಾಗಲೂ ಅಷ್ಟೇ. ಸೊ ಇದು ನೆಕ್ಸ್ಟ್ ಮಾಡಬೇಕಾದ್ರೂ ಅಷ್ಟೇ ಜವಾಬ್ದಾರಿ, ಅಷ್ಟೇ ಒಂದು ನನಗೆ ಒಂದು ಏನಂತ ಹೇಳ್ತೀರಾ, ನಾನು ಮತ್ತೆ ನನ್ನ ಸಿನಿಮಾಗಳನ್ನ ನಾನು 3 ಸಿನಿಮಾ ಕಂಪೇರ್ ಮಾಡ್ಕೋಬಾರ್ದು ಅಂತಲೇ ನಾನು ಯಾವತ್ತೂ ಮಾಡಿರೋದು. ನಂದು ಯಾವುದು ಹಿಂದಿನ ಸಿನಿಮಾ ಕಂಪೇರ್ ಆಗಬಾರ್ದು. ಸೊ ಏನು ಬೆಟರ್ ಮಾಡೋಕ್ಕಾಗತ್ತೆ, ನನ್ನ ಕಡೆಯಿಂದ ಏನು ಬೆಸ್ಟ್ ಕೊಡೋಕ್ಕಾಗುತ್ತೆ ಟ್ರೈ ಮಾಡ್ತಾ ಇರ್ತೀನಿ. ಬೆಸ್ಟ್ ವಿಶಸ್ ನಮ್ಮ ಕಡೆಯಿಂದ. ಥ್ಯಾಂಕ್ ಯು ಸೊ ಮಚ್. ಪ್ರೊಡಕ್ಷನ್ ಸಂಸ್ಥೆಯಿಂದ ಮತ್ತು ನಿರ್ದೇಶನದಿಂದ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಬರಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.